ವೆಲ್ಕಮ್ ಟು A23 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿರೋ 1.5 ಎಕರೆ ಒಂದು ತೆಂಗು ಮತ್ತು ಅಡಿಕೆ ತೋಟ ನೋಡ್ಕೊಂಬರೋಣ. ಈ ತೋಟ ಬಂದ್ಬಿಟ್ಟು ನಮ್ಮ ಎಕ್ಸ್ಪ್ರೆಸ್ ಹೈವೇಯಿಂದ ಒಂದು 7ರಿಂದ 8 ಕಿಲೋಮೀಟರ್ ಆಗುತ್ತೆ. ಕೆಂಗೇರಿಯಿಂದ 60 ಕಿಲೋಮೀಟರ್ ಆಗುತ್ತೆ. ಈ ಏನು ಮಡ್ ರೋಡ್ ಕಾಣಿಸ್ತಾ ಇದೆ, ಜಸ್ಟ್ 150 ಮೀಟ್ರ್ ಮಾತ್ರ ಆ ಥರ ಮಡ್ ರೋಡ್ ಇದೆ. ರಿಮೈನಿಂಗ್ ಟಾರ್ ರೋಡ್ ಇದೆ ಅಂಟಿಲ್ ಪ್ರಾಪರ್ಟಿ. ಎಂಟ್ರೆನ್ಸಲ್ಲೇ ತೋಟದ ಎಂಟ್ರೆನ್ಸಲ್ಲೇ ಬೋರ್ವೆಲ್ ಇದೆ ನೋಡಿ. ಈ ಥರ 20 ಫೀಟ್ ರೋಡು ಕಂಟಿನ್ಯೂ ಇದೆ. ಆಲ್ಮೋಸ್ಟ್ ಇದು ಒಂದು 2 ಕಿಲೋಮೀಟ್ರಷ್ಟು ಈ ರೋಡ್ ಕಂಟಿನ್ಯೂ ಆಗುತ್ತೆ. ಟಾರ್ ರೋಡಿಂದ ಜಸ್ಟ್ 150 ಮೀಟ್ರಿಗೆ ಮಾತ್ರ ಈ ತೋಟ ಸಿಗೋದು. ಆ್ಯಕ್ಚುಲಿ ಒಂದು 4ರಿಂದ 5ನೇ ತೋಟ ಟಾರ್ ರೋಡಿಂದ ಈ ತೋಟ ಬಂದು ಒಂದು 50ರಿಂದ 60 ಹಳೆ ತೆಂಗಿನ ಮರಗಳು, ಒಂದು 300ರಿಂದ 350 ಅಡಿಕೆ ಗಿಡಗಳಿದೆ ಈ ತೋಟದಲ್ಲಿ. 100% ರೆಡ್ ಸಾಯಿಲು, ಯಾವುದೇ ರೀತಿ ವ್ಯವಸಾಯ ಮಾಡೋದಕ್ಕೂ ಯೋಗ್ಯವಾದ ಭೂಮಿ, ನೀರಾವರಿ ಭೂಮಿ. 2 ಬೋರ್ವೆಲ್ ಇದೆ. ಇನಿಷಿಯಲ್ಲೇ ತೋರಿಸಿದಾಗ 1 ಬೋರ್ವೆಲ್ ಪ್ರೆಸೆಂಟ್ ರನ್ನಿಂಗ್ ಇದೆ. ಇನ್ನೊಂದು ಬೋರ್ವೆಲ್ಲು ಸದ್ಯಕ್ಕೆ ಅದು ಬೋರ್ವೆಲ್ ಇದೆ, ರನ್ ಮಾಡ್ತಾಯಿಲ್ಲ. 1 ಬೋರ್ವೆಲ್ ನೀರನ್ನೇ ಮೇಂಟೈನ್ ಮಾಡ್ತಾಯಿದ್ದಾರೆ. ಮತ್ತು ಸಪ್ರೇಟ್ TC ಕೂಡ ಇದೆ ಈ ತೋಟಕ್ಕೆ. ಈ ಪ್ರಾಪರ್ಟಿ ಬಂದ್ಬಿಟ್ಟು 1 ಎಕರೆ 24 ಗುಂಟೆ ಪ್ರಾಪರ್ಟಿ, ಜನರಲ್ ಪ್ರಾಪರ್ಟಿ. ನಾನು ಆಗಲೇ ಹೇಳಿದ್ನಲ್ಲ, ಒಂದು 50ರಿಂದ 60 ತೆಂಗಿನ ಮರಗಳು ದೊಡ್ಡದಿದ್ದಾವೆ. ಒಂದು 300ರಷ್ಟು ಅಡಿಕೆ ಗಿಡಗಳಿದ್ದಾವೆ ಚಿಕ್ಕವು. ಒಂದು ಇವಾಗ ನೆಟ್ಟಿರುವಂಥ ಅಡಿಕೆ ಗಿಡಗಳು. ಮತ್ತು ಇದರಲ್ಲಿ ನೇಪಿಯರ್ ಹುಲ್ಲನ್ನ ಬೆಳೀತಾ ಇದ್ದಾರೆ ಹಸುಗಳಿಗೋಸ್ಕರ. 100% ರೆಡ್ ಸಾಯಿಲು. ರೋಡ್ಗೆ ಆಲ್ಮೋಸ್ಟ್ ಒಂದು 150 ಅಡಿ ರೋಡ್ ಫೇಸಿಂಗೇ ಇದೆ ತೋಟ. ನಾರ್ತ್ ಸೈಡು ಮಡ್ ರೋಡ್ ಬರುತ್ತೆ, ಹೇಳಿದ್ನಲ್ಲ 20 ಫೀಟ್ ಮಡ್ ರೋಡು. ಇದು ಪಕ್ಕದ ತೋಟದಿಂದ ವಿಡಿಯೋ ಮಾಡ್ತಾ ಇರೋದು ನೋಡಿ. ಅಡಿಕೆ ಗಿಡಗಳೆಲ್ಲ ಇವಾಗ ಹಾಕ್ಸಿದ್ದಾರೆ, ಅಡಿಕೆ ಸಸಿಗಳನ್ನು. ತೆಂಗಿನ ಮರಗಳಾದರೆ ಎಲ್ಲ ದೊಡ್ಡವು, 50ರಿಂದ 60 ತೆಂಗಿನ ಮರಗಳು ದೊಡ್ಡವು. ಮಣ್ಣು ನೋಡ್ತಾ ಇರ್ಬೋದು ನೀವು ಯಾವ ಥರ ಫಲವತ್ತಾಗಿರೋ ಮಣ್ಣು. TC ಇದೆ ಸಪ್ರೇಟು, ಹೇಳಿದ್ನಲ್ಲ 2 ಬೋರ್ವೆಲ್ ಇದೆ. ಈ ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು ಪರ್ ಕುಂಟ 2,40,000 ಕೋಟ್ ಮಾಡ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯೇಬಲ್ ಅಂತ ಹೇಳಿದ್ದಾರೆ. ಹೈವೇಯಿಂದ ಜಸ್ಟು ಈ ಪ್ರಾಪರ್ಟಿಗೆ 5 ಕಿಲೋಮೀಟ್ರ್ ಆಗುತ್ತೆ. ಎಕ್ಸ್ಪ್ರೆಸ್ ಹೈವೇ ಎಕ್ಸಿಟಿಂದ 8 to 9 ಕಿಲೋಮೀಟರ್ಸ್ ಆಗುತ್ತೆ. ಕೆಂಗೇರಿಯಿಂದ 60 ಕಿಲೋಮೀಟರ್ಸ್ ಆಗುತ್ತೆ. ಹಾರ್ಡ್ಲಿ ಬೆಂಗಳೂರಿಂದ 1 ಅವರ್ ಜರ್ನಿ. ವಿಲೇಜಿಂದ ಜಸ್ಟ್ 300 ಮೀಟ್ರ್ ಮಾತ್ರ ಇದೆ. 150 ಮೀಟ್ರ್ ಟಾರ್ ರೋಡಿಂದ ಮಡ್ ರೋಡ್ ಇದೆ. ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕಂತೂ ತುಂಬ ಅದ್ಭುತವಾದ ಜಾಗ. ಇನ್ನೂ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ದಯವಿಟ್ಟು ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ. ಹೀಗೆ ನಮ್ಮ ವೀಡಿಯೋಸ್ನ ಹೆಚ್ಚು ನೋಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.